ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಪತ್ರ ಲೇಖನ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಅಂದರೆ ಲೆಟರ್ ರೈಟಿಂಗು. ನನಗೇನು ಬರಲ್ಲ ಸರ್ ಅಂದವರಿಗೆ ಈ ಒಂದು ವಿಡಿಯೋ ಕಾಪಿ ಮಾಡಿ ಹೇಗೆ ಬರೆಯೋದು ಎಕ್ಸಾಮಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಏನು ಬರಲಿಲ್ಲ ಅಂದರೆ ಬಿಟ್ಟು ಹಾಕಿದರೆ 0 ಮಾರ್ಕ್ಸು. ಕಾಪಿ ಮಾಡಿ ಕರೆಕ್ಟಾಗಿ ಬರೀಬೇಕು. ಎಲ್ಲಿಂದ? ಕ್ವಶನ್ ಪೇಪರ್ನಿಂದನೇ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಲ್ಲಿ ಏನೆಲ್ಲ ಸಿಗತ್ತೆ ಅಂತ ತೋರಿಸ್ತಾ ಇದ್ದಾನೆ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಆಗಿರುತ್ತೆ, ಹೌದಲ್ವಾ? ಇದು ದೊಡ್ಡದಾಗಿ ಇಷ್ಟು ದೊಡ್ಡಕ್ಕೆ ಒಂದು ಕ್ವಶನನ್ನು ಕೊಟ್ಟಿರ್ತಾರೆ. ಮೊದಲಿಗೆ ಒಂದು ಫಾರ್ಮಲ್ ಲೆಟರು ಹಾಗೂ ಇನ್ಫಾರ್ಮಲ್ ಲೆಟರ್ ಎರಡೂ ಕೂಡ ಕೊಟ್ಟಿರ್ತಾರೆ. ಒಂದು ಇನ್ಫಾರ್ಮಲ್ಲು ಹಾಗೂ ಫಾರ್ಮಲ್ಲು. ತಾವುಗಳು ಎರಡರಲ್ಲಿ ಕೇವಲ ಒಂದನ್ನು ತಾವುಗಳು ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕು. ಅದಕ್ಕೆ 4 ಅಂಕಗಳು ಇರುತ್ತೆ. 100%. ಆಯಿತಾ? ಇದನ್ನು ಕಲ್ತ್ಕೊಂಡು ಹೋದರೆ ಈ ಒಂದು ಟ್ರಿಕ್ಕನ್ನು ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಒಂದೇ ಒಂದು ಪತ್ರ 2 ಪತ್ರಗಳನ್ನು ಎಕ್ಸ್ಪ್ಲನೇಷನನ್ನು ಮಾಡಿಕೊಡ್ತೇನೆ. ಅದು ಯಾವುದಾಗಿರುತ್ತೆ ಪತ್ರಗಳು, ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡ್ತೇನೆ. ನೋಡಿ, ಅದು ಈಗ ನಾನು ನೀವು ಏನಂತೀರಾ, ನಿಮ್ಮ ಯಾರಿಗೆ ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರವನ್ನು ಬರೀರಿ. ಯಾರಿಗೆ ಬರೀಬೇಕು? ರಾಜಗುರು ವಿಜಯ ವಿಳಾಸದಲ್ಲಿ ವಾಸವಿರ. ನಿಮ್ಮ ತಂದೆಗೆ. ಇಲ್ಲಿದೆ ನೋಡಿ, ಯಾರಿಗೆ ಬರೀಬೇಕು ಲೆಟ್ರು? ತಂದೆ. ಈಗ ಮೊದಲನೇದಾಗಿ ನಿಮ್ಮ ತಂದೆಗೆ ಯಾವ ರೀತಿಯಾಗಿ ಪತ್ರವನ್ನು ಬರೀಬೇಕು ಅಂತ ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ಕಾಪಿ ಮಾಡಿ ಬರೆಯೋದ್ರಿ ಎಷ್ಟು ಈಸಿ ಇರುತ್ತೆ ಅಂತ ತೋರಿಸ್ತೇವೆ ನೋಡಿ. ಆಯಿತಾ? ನೋಡಿ ವಿದ್ಯಾರ್ಥಿಗಳೇ, ಈಗ ನಾನೇನು ಮಾಡ್ತೀನಿ ಅಂತ ತೋರಿಸ್ತೇನೆ ನಿಮಗೆ. ಆಯಿತಾ? ಇವರಿಂದ ಅಂತ ಇಲ್ಲಿ ಒಂದು ಇದೆ. ಇದೇನು ಗೊತ್ತಾ? ಇವರಿಂದ ಅಂತ ಹೇಳಿದರೆ ಇದನ್ನು ನಾವು ಆನ್ಸರ್ ಪೇಪರಲ್ಲಿ ಬರೀಬೇಕು. ಇಲ್ಲಿಂದ, ಎಲ್ಲಿ ಇವರಿಂದ ಅಂತ ಇದೆ ಅಲ್ವಾ, ಅಲ್ಲಿಂದ ಬರೆಯುವಂಥದ್ದು. ಈ ಇವರಿಂದ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಫ್ರಮ್ ಅಂತ ಕರಿತೀವಿ. ಯಾರು ಪತ್ರ ಬರೀತಾ ಇದ್ದಾರಲ್ವಾ ಅವರ ಇಲ್ಲಿ ಅಡ್ರೆಸ್ ಇರಬೇಕು. ಹಾಗಿದ್ರೆ ಆ ಅಡ್ರೆಸ್ ಕೂಡ ಕ್ವಶನ್ ಪೇಪರಲ್ಲೇ ಇರುತ್ತೆ. ಅದನ್ನು ಕಾಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಏನು ಬರ್ತಿದ್ದೀನಿ ಈಗ, ಮೋಹನ ಸುನಂದ ಅಂತ ಇದೆ. ಮತ್ತು ನೀವು ಹಾಗೆ ಬರ್ತೀರಾ, ಯಾವುದಾದ್ರೂ ಒಂದು ಹೆಸರನ್ನು ತೆಗೆದುಕೊಂಡು ಇದರಲ್ಲಿ ಬರೀಬೇಕು. ಯಾವುದು? ಮೋಹನ ಬರೀರಿ ಅಥವಾ ಸುನಂದ ಅಂತ. ಸೆಕೆಂಡ್ ಲೈನಲ್ಲಿ ಏನಿದೆ, ಕಾಪಿ ಮಾಡಿ ಬರೀದ್ರಿ. ದ್ವಿತೀಯ PUC. ಸರ್ ನನಗೆ ಕನ್ನಡನೇ ಬರೆಯೋಕ್ಕೆ ಬರಲ್ಲ, ದೀರ್ಘ ಒತ್ತು ಗೊತ್ತಿಲ್ಲ, ತಾವತ್ತು ಗೊತ್ತಿಲ್ಲ, ನನಗೆ ಅದು ಗೊತ್ತಿಲ್ಲ. ತಗೊಂಡು ಏನು ಮಾಡ್ತೀರಿ? ಕುಂಡಿ ಸೀಳೋದು ಗೊತ್ತಿಲ್ಲ. ನೋ ಪ್ರಾಬ್ಲಮ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ? ಕುಂಡಿ ಸೀಳೋದು ಅಂದರೆ ಅರ್ಥ ಆಗುತ್ತಲ್ವ? ಇಲ್ಲಿ ನೋಡಿ, ಈಗ ಇದು ಹೇಗೆ ಹೇಳ್ಕೊಡೋಣ ನಿಮಗೆ. ಕುಂಡಿ ಸೀಳೋದು ಅಂದರೆ ನೋಡ್ರಪ್ಪ, ಇದು ಕುಂಡಿ ಸೀಳೋದು ಅಂದರೆ ಅದ್ರ ಮಧ್ಯೆ ಹಿಂಗೆ ಲೈನ್ ಹಾಕೋದು ಅಷ್ಟೇ, ಮತ್ತೇನು ದೊಡ್ಡದಲ್ಲ ಅದು. ಆಯಿತಾ? ಭಾಳ ಈಸಿ ಸೀಳೋದು. ನೋಡಿ, ಈಗ ಥರ್ಡ್ ಲೈನ್ ಕೂಡ ನಾನು ಕಾಪಿ ಮಾಡಿ ಬರೆದಿದ್ದೀನಿ ನೋಡಿ. ಮದರ್ ತೆರೇಸಾ ಅಂತ ಇದೆ. ಇದನ್ನು ಕೂಡ ಥರ್ಡ್ ಲೈನ್ ಕಾಪಿ ಮಾಡಿ ಇಲ್ಲಿ ಬರೆದಿರುವಂಥದ್ದು. ಅರ್ಥ ಆಗುತ್ತಾ? ಫೋರ್ತ್ ಲೈನ್ ಕೂಡ ಅಷ್ಟೇ, ಪದವಿ ಪೂರ್ವ ಕಾಲೇಜು ಅಂತ ಇದೆ. ಇಲ್ಲೂ ಪದವಿ ಪೂರ್ವ ಕಾಲೇಜು. ನಂತರದಲ್ಲಿ ಜಗಳೂರು ದಾವಣಗೆರೆ ಅಂತ ಇದೆ. ಇಲ್ಲಿಂದ ಸಿಂಗಲ್ ಲೈನ್ ಮಾಡಿ ಇಲ್ಲಿಗೆ ಎಂಡ್ ಮಾಡೋದು. ಈ 5 ಲೈನ್ಗಳನ್ನು ಕೂಡ ಫ್ರಮ್ ಅಡ್ರೆಸ್ಸನ್ನು ಕಾಪಿ ಮಾಡಿಬಿಡ್ತಾರೆ. ಅರ್ಧ ಮಾರ್ಕ್ಸ್ ಕೊಡ್ತಾರೆ. 0ಕ್ಕಿಂತ ಕಾಪಿ ಮಾಡಿ ಬರೆಯುವಂಥದ್ದಲ್ವಾ. ಈಗ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಏನು ಬರೀಲಿಲ್ಲ ಅಂದರೂ ಅಂಕಗಳು ಹೇಗೆ ತೆಗೆಯುವಂಥದ್ದು ಅಂತ. ಆಯಿತಾ? ಈಗ ನಿಮಗೆ ಫ್ರಮ್ ಅಡ್ರೆಸ್ ಬರೆಯೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂದರೆ ಈಗ ಫ್ರಮ್ ಅಡ್ರೆಸ್ ಕಾಪಿ ಮಾಡಿದ್ವಲ್ವ, ಮುಗೀತು. ಆಯಿತಾ? ನಂತರದಲ್ಲಿ ಎಲ್ಲಿದೆ ಬನ್ನಿ ಸರ್. ಎಸ್, ಈಗ ನಾವು ಡೇಟನ್ನು ಬರಿಬೇಕು ಎಕ್ಸಾಮಲ್ಲಿ, ಹೌದಲ್ವಾ? ಆ ಡೇಟನ್ನು ಯಾವ ರೀತಿಯಾಗಿ ಬರಿಬೇಕು ತಗೊಳ್ಳಿ ನೋಡ್ತಾ ಇದ್ದೀರಾ. ಫ್ರಮ್ ಅಡ್ರೆಸ್ ಕೆಳಗಡೆನೆ ನೋಡಿ, ದಿನಾಂಕ ನೀವು ಬರೀತಾ ಇರೋದು ಎಕ್ಸಾಮ್ 28 ಫೆಬ್ರವರಿ 2026 ಅಂತ ನೀಟಾಗಿ ಇಲ್ಲಿ ಬರೀರಿ. ಅರ್ಥ ಆಗತ್ತೇನ್ರಿ? ಆಯಿತಾ? ನೀವು ಎಕ್ಸಾಮ್ ಬರೆಯೋ ಆ ದಿನವೇ ಅಲ್ಲಿ ಬರೀರಿ. ಅಲ್ಲಾದಮೇಲೆ ಒಂದು ಲೈನ್ ಬಿಟ್ಟು, ಆಯಿತಾ, ನಮ್ಮ ಈಗ ಏನು ಮಾಡ್ತೀವಿ ಇಂಗ್ಲೀಷಲ್ಲೆಲ್ಲ ನಾವು ನಿಮಗೆ, ಹೌದಲ್ವಾ? ಏನು ಮಾಡ್ತೀವಿ ಹೇಳಿ ನೋಡೋಣ. ಇಲ್ಲಿ ರೆಸ್ಪೆಕ್ಟೆಡ್ ಫಾದರ್ ಅಂತ ಬರೀತೀವಿ, ಹೌದಲ್ವಾ? ಹೌದಲ್ಲೇನ್ರಿ? ರೆಸ್ಪೆಕ್ಟೆಡು ಅಥವಾ ಡಿಯರ್ ಫಾದರು ಎರಡೂ ಕೂಡ. ಆದರೆ ಇಲ್ಲಿ ಏನು ಬರೀಬೇಕು ಕನ್ನಡದಲ್ಲಿ? ಪೂಜ್ಯ ತೀರ್ಥರಾದ ತಂದೆಯವರಿಗೆ. ಆಯಿತಾ? ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು. ಇಲ್ಲಿ ಮಗಳು ಅಂತ ಬರಿತಾ ಇದ್ದೀರಾ ಅಂದರೆ ಇಲ್ಲಿ ಮೋಹನ ಅಂತ ಬರಿಬಾರ್ದು, ಸುನಂದ ಅಂತ ಬರಿಬೇಕು. ಇಲ್ಲಿ ಏನಾದರೂ ನೀವು ಮಗ ಅಂತ ಬರಿತಾ ಇದ್ದೀರಾ ಅಂದರೆ ಆವಾಗ ಈ ಸುನಂದ ಕಾಟ ಹೊಡೆದ್ಬಿಟ್ಟು ಈ ಮೋಹನ್ ಅಂತ ಬರೆಯುವಂಥದ್ದು. ಅಂದರೆ ಕ್ವಶನ್ ಪೇಪರಲ್ಲೇ ನೀವು ಹುಡುಗ ಅಂತನಾದರೂ ಭಾವಿಸ್ಕೊಳ್ಳಿ, ಹುಡುಗಿ ಅಂತನಾದರೂ ಭಾವಿಸಿ, ಆದರೆ ಪತ್ರ ಬರೀರೋ ತಮ್ಮ ಅಂತ. ಇದು ಗಟ್ಟು ಹೊಡೆದ್ಬಿಡಿ. ಇವತ್ತೇ ಕೂತ್ಕೊಂಡು ಪೂಜ್ಯ ಅಂತ ಹೆಂಗೆ ಬರೆಯೋದು ಅಂತ. ಆಯಿತಾ? ನೀವೇನು ಮಾಡ್ತೀರಾ ಗೊತ್ತಾ? ಹೀಗೆ ಬರ್ತೀರಾ ಪೂಜಾ ಅಂತ. ಪೂಜಾ ಅಂದರೆ ಹುಡುಗಿ ಹೆಸರು ಕಣ್ರಿ. ನೀವು ಬರಿತಾ ಇರೋದು ಪೂಜ್ಯ, ಹೌದಲ್ವಾ? ಪೂಜನೀಯ ನೋಡಿ. ಅಥವಾ ಪೂಜ್ಯ ತೀರ್ಥರೂಪ ತಂದೆ,
ತಾಯಿಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು. ನಿಮಗಿದು ಬರಲಿಲ್ಲ ಅಂದರೆ ದಯವಿಟ್ಟು ಆಯಿತಾ, ಓದೋಕ್ಕೂ ಬರೋಲ್ಲ, ಕೆಲವರಿಗೆ ಬರೆಯೋಕ್ಕೂ ಬರೋಲ್ಲ, ನಮ್ಮಂಥವ್ರು ಇರ್ತೀರ. ಹಾಗಾಗಿ ಏನು ಮಾಡಬೇಕು ತಾವುಗಳು, ಆದಷ್ಟು ಕಷ್ಟಕರವಾದ ಅಕ್ಷರ ಏನಂತೀರ ವರ್ಡ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನನಗೆ 80/80 ಕೊಡ್ತಾರೆ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಈಸಿಯಾಗಿ ಬರೀರಿ. ಪೂಜ್ಯ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ಮಾಡುವ ನಮಸ್ಕಾರಗಳು. ಇಷ್ಟೇ ಆಯಿತಾ. ಇಷ್ಟು ಬರೆದ್ಬಿಟ್ಟು ಒಂದು ಲೈನ್ ಬಿಡಿ. ಒಂದು ಲೈನ್ ಬಿಟ್ಟು ಅಲ್ಲೇನು ಮಾಡಬೇಕು, ಅದು ಇಂಪಾರ್ಟೆಂಟ್. ಈಗ ಆ ಒಂದು ಲೈನ್ ಬಿಟ್ಟ ತಕ್ಷಣ ಈಗ ಅಲ್ಲಿ ನೀವು ಬಾಡಿ ಆಫ್ ದಿ ಲೆಟ್ರನ್ನು ಬರಿಬೇಕಾಗತ್ತೆ. ಇಷ್ಟು ಬರೆದಿದ್ದೀರಲ್ವ, ಅದಕ್ಕೆ ಒಂದು ಮಾರ್ಕ್ಸ್ ಸಿಕ್ತು ಕಣ್ರಿ. ಏನು, ನೀವು ಈಗ ಸ್ಯಾಲ್ಯುಟೇಷನ್ ಪಾರ್ಟ್ ಬರೆದ್ರಿ, ಫ್ರಮ್ ಅಡ್ರೆಸ್ ಆಯಿತು, ಡೇಟ್ ಆಯಿತು, 3 ಭಾಗ ಮುಗಿಸಿದ್ವಿ. ಫ್ರಮ್ ಬರೆದು ಅದ್ರ ಕೆಳಗಡೆ ಡೇಟ್ ಬರೆದು ಸ್ಯಾಲ್ಯುಟೇಷನ್ ಪಾರ್ಟನ್ನು ಮುಗಿಸಿದ್ವಿ. ಈಗ ನಮ್ಮಲ್ಲಿ ಇರುವಂಥದ್ದೇನು, ಈಗ ನಾವು ಬರೀತಾ ಇರುವಂಥದ್ದು ಅದು ಬಾಡಿ ಆಫ್ ದಿ ಲೆಟರ್ ಆಗಿರುತ್ತೆ. ಬಾಡಿ ಆಫ್ ದಿ ಲೆಟ್ರ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಈಗ ನಮಗೆ ಇಲ್ಲಿಯವರೆಗೂ ಬರ್ತಾ ಇದೆ. ಈ ಬಾಡಿ ಆಫ್ ದಿ ಲೆಟ್ರನ್ನು ಕರೆಕ್ಟಾಗಿ ಕಲ್ತ್ಬಿಟ್ರೆ ನೀವು, ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಕರೆಕ್ಟಾಗಿ ಕಲ್ತು ಬಿಡಬೇಕು. ಒಂದು ಲೆಟ್ರ್ ಕಲೀರಿ ಸಾಕು. 6 ಲೆಟ್ರ್ ಕೊಡ್ತೀನಿ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದೇ ಕಲೀರಿ, ಅದೇ ಬರೀರಿ ಎಕ್ಸಾಮಲ್ಲಿ ಆಯಿತಾ. ಸ್ವಲ್ಪ ಚೇಂಜ್ ಮಾಡಬೇಕು ಅಷ್ಟೇ. ಏನು ಚೇಂಜ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಬಾಡಿ ಆಫ್ ದಿ ಲೆಟ್ರ್ ಕೂಡ ಕ್ವಶನಿಂದಾನೇ ಕಾಪಿ ಮಾಡಿ ಬರೆಯುವಂಥದ್ದು. ಬನ್ನಿ ನೋಡೋಣ ಲೆಟ್ರಲ್ಲಿ ಏನಿದೆ ಅಂತ. ಫಸ್ಟು ಲೆಟ್ರ್ ಓದಬೇಕು. ಪ್ರಶ್ನೆನೇ ಓದಿದವನು ಮೂರ್ಖ ಅಂತ. ಲೆಟ್ರಲ್ಲಿ ಏನಿದೆ ಈಗ ಬನ್ನಿ. ಈ ವಿಳಾಸದಲ್ಲಿ ನೀವೆಂದು ಭಾವಿಸಿ, ರಾಜಶೇಖರ, ಕಾಂತಾರ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ವಿಳಾಸದಲ್ಲಿ ವಾಸವಾಗಿರುವ ನಿಮ್ಮ ತಂದೆಗೆ, ಅಂದರೆ ಇದಿಷ್ಟು ಮೊದಲು ಕೊಟ್ಟಿರುವಂಥದ್ದು ನಿಮ್ಮ ತಂದೆ ವಾಸವಾಗಿರುವಂತಹ ಸ್ಥಳ. ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಿರಿ. ಎದರದ್ದು ಪತ್ರ ಬರೀಬೇಕು, ನೀವು ಟೂರಿಗೆ ಹೋಗ್ತಾ ಇದ್ದೀರಾ, ಟೂರಿಗೆ ಹೋಗಲಿಕ್ಕೆ ದುಡ್ಡು ಬೇಕು, ಹಾಗೂ ನಿಮ್ಮ ಪರ್ಮಿಷನ್ ಬೇಕು ಅಪ್ಪಾಜಿ ಅಂತ ಬರಿಬೇಕು. ಇಷ್ಟೇ ಕಣ್ರಿ. ಬರೀತೀರಾ ಅಂದ್ಕೊಂಡಿದ್ದೀನಿ. 100% ಪ್ರತಿಯೊಬ್ಬರು ಕೂಡ ತಗೊಳ್ಳು ಬರದೇ ಬರೀತೀರಾ. ಏನೂ ಇಲ್ಲ ಕಣ್ರಿ, ಈಸಿಯಾಗಿದೆ. ಈಗ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಪಿತಾಜಿ, ನೀವು ಅಲ್ಲಿ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸಿದ್ದೇನೆ. ನನ್ನ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ನಡೆದಿದೆ. ಈಗ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಕಾಲೇಜಿನಲ್ಲಿ 10 ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಪ್ರವಾಸಕ್ಕೆ ಹೋಗಲು ಅನುಮತಿಯನ್ನು ತಾವುಗಳು ನನಗೆ ನೀಡಬೇಕು ಎಂದು ಕೋರಿಕೊಳ್ಳುತ್ತೇನೆ. ಇಲ್ಲಿ ಇದ್ದಂಗೆ ಬರೀಬೇಕು ಅಂತ ಅಲ್ಲ ಕಣ್ರಿ, ಈಸಿಯಾಗಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ವಿತೌಟ್ ಎನಿ ಎರರ್. ಇಫ್ ಯು ರೈಟ್ ಯು ವಿಲ್ ಗೆಟ್ 4 ಔಟ್ ಆಫ್ 4 ಮಾರ್ಕ್ಸ್ ಇನ್ ಯುವರ್ ಲೆಟರ್ ರೈಟಿಂಗ್. ಆಯಿತಾ. ಒಂದು ಯಾವುದಾದ್ರೂ ನಿಮಗೆ ಈಸಿಯಾಗಿರುವಂಥ ಒಂದು ಏನಂತೀರ ವರ್ಡು ಯಾವುದು, ಈಗ ನೋಡಿ ಕಾಶಿ ಅಂತ ಇದೆ, ನೀವು ಕಾಶಿ ಅಂತ ಬರೆದು ಬಿಡ್ತೀರಿ. ಸಣ್ಣ ಸಿ ಅಲ್ಲಿ ಮುಗದೆ ಹೋಯ್ತು ಅಂತ. ಆಯಿತಾ. ಬದ್ರಿನಾಥ ಅಂತ ಬರೀರಲ್ಲ ಅಂದರೆ ಆಯಿತಾ, ಈ ತಾ ಬರೆದು ಬಿಡ್ತೀರಾ. ಹೀಗೆಲ್ಲ ಆಗುತ್ತೆ. ನಿಮಗೆ ಯಾವ ಸ್ಪೆಲ್ಲಿಂಗ್ ಬೇಕೋ ಕರೆಕ್ಟಾಗಿ ಅದನ್ನು ಬರೀರಿ. ಕಟ್ಮಂಡು ಹೋಗಿ ಕಟೋಡೋ ಅಂತ ಬರೆದು ಬಿಡ್ತೀರಾ. ಅವೆಲ್ಲ ಬೇಡ ವಿದ್ಯಾರ್ಥಿಗಳೇ. ಆಯಿತಾ. ನಿಮಗೆ ದೆಹಲಿ ಅಂತ ಈಸಿಯಾಗಿ ಬರಿಬೋದು. ಆಮೇಲೆ ಯಾವುದಿದು ನೋಡಿ, ಕಾಶಿ ಅಂತ ಈಸಿಯಾಗಿ ಬರಿಬೋದು. ನಂತರದಲ್ಲಿ ಹರಿದ್ವಾರ ಬರಿಬೋದು. ಇವೆಲ್ಲ ಈಸಿಯಾಗಿರೋಂಥ ವರ್ಡನ್ನು ತೆಗೆದುಕೊಂಡು ಬರೀರಿ. ನೆಕ್ಸ್ಟು ಪ್ರವಾಸದ ಒಟ್ಟು ವೆಚ್ಚ ಎಷ್ಟಿದೆ, 10,000 ರೂಪಾಯಿಗಳು ಅಂತ ಇದೆ. ಆಯಿತಾ. ನಿಮಗೆ ಈಸಿ ಆಗಿರೋದನ್ನು ತೆಗೆದುಕೊಂಡು ಎಕ್ಸಾಮಲ್ಲಿ ಬರೆಯಿರಿ. ನಾನು ಇದಕ್ಕೆ ಪ್ರವಾಸ ಹೋಗಲು ಸುವರ್ಣ ಅವಕಾಶ ಎಂದು ತಿಳಿದುಕೊಳ್ಳುತ್ತೇನೆ. ಪ್ರವಾಸ ಹೋಗಿ ಬಂದ ನಂತರ ಪ್ರವಾಸದ ಅನುಭವಗಳನ್ನು ಪತ್ರದ ಮುಖಾಂತರ ನಿಮಗೆ ನಾನು ತಿಳಿಸುತ್ತೇನೆ. ಆದ್ದರಿಂದ ನಿಗದಿಪಡಿಸಿದ ಹಣವನ್ನು ಕಳಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಅಂತ ನೋಡಿ. ಇಲ್ಲಿ ನಾವು ಆ ಧನ್ಯವಾದಗಳನ್ನು ವಂದನೆಗಳು ಅಂತ ಇಲ್ಲಿ ಬರೆದಿದ್ದೇವೆ, ತೋರಿಸ್ಕೊಡ್ತೇನೆ. ಲೆಟ್ರ್ ಇಲ್ಲಿಗೆ ಸಂಪೂರ್ಣವಾಗಿ ಮುಗೀತು ಮಕ್ಕಳೇ. ಮತ್ತೆ ಕಾಪಿ ಮಾಡೋಕ್ಕೆ ಸ್ಟಾರ್ಟು. ಸೆಂಟರ್ ಆಫ್ ದಿ ಪೇಜಲ್ಲಿ ವಂದನೆಗಳು ಅಂತ ಬರೆಯಿರಿ. ವಂದನೆಗಳು ಅಂತ ಹೇಳಿದರೆ ಥ್ಯಾಂಕ್ ಯು ಅಂತ ಅಷ್ಟೇ. ಕ್ಲಿಯರ್. ನೋಡಿ ಇಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಮತ್ತು ಮಗಳು ಅಂತ ಬರ್ದಿರಾ, ಯಾವುದಾದ್ರೂ ಒಂದು ಯೂಸ್ ಮಾಡಿ. ಫಸ್ಟು ಫ್ರಮ್ಮಲ್ಲಿ ನೀವು ಮಗ ಅಂತ ಯೂಸ್ ಮಾಡಿದರೆ ಇಲ್ಲೂ ಮಗ ಅಂತಲೇ ಯೂಸ್ ಮಾಡಬೇಕು. ಅರ್ಥ ಆಯ್ತಾ. ಆಮೇಲೆ ಮೋಹನ್ ಅಂತಲೇ ಬರಿಬೇಕು. ಕ್ಲಿಯರ್. ಮಗಳು ಅಂತ ಯೂಸ್ ಮಾಡಿದರೆ, ಯಾಕಂದರೆ ಯಾಕೆ ಒತ್ತೊತ್ತು ಹೇಳ್ತಾ ಇದ್ದೀನಿ ಅಂದರೆ ಇದನ್ನೇ ತಪ್ಪು ಮಾಡಿ ನೀವು 0 ಮಾರ್ಕ್ಸ್ ಪಡಿತಾ ಇರುವಂಥದ್ದು. ಇವೆಲ್ಲ ಈಸಿ ಕಣ್ರಿ. ನೆಕ್ಸ್ಟ್ ನೋಡಿ, ಇದು ಕೂಡ ಅಷ್ಟೇ ನಿಮ್ಮ ಕ್ವಶನ್ ಪೇಪರಿಂದನೇ ಕಾಪಿ ಮಾಡಿ ನಾವು ಬರೆದಿರುವಂಥದ್ದು. ಇದು ನಿಮ್ಮ ತಂದೆಯ ವಿಳಾಸ, ರಾಜಶೇಖರ, ಕಾಂತಾರ ರಸ್ತೆ, ಲಕ್ಷ್ಮೀಪುರ ತಾಲೂಕು, ಬ್ರಹ್ಮಾವರ ಜಿಲ್ಲೆ, ಉಡುಪಿ ಅಂತ. ಇದು ಮುಗಿತಿಲಿಗೆ ಲೆಟರ್ ಸಂಪೂರ್ಣ ಈ ರೀತಿಯಾಗಿ ಬರೆದ್ರೆ ನಿಮಗೆ 4ಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ತಿಳಿದುಕೊಳ್ಳುವಂತಹ ವಿಷಯಗಳು ಏನು ಅಂತ ಅದು ಕೂಡ ನಾನು ನಿಮಗೆ ತೋರಿಸಿ ಕೊಡ್ತೇನೆ. ಈಗ ಇನ್ನೂ ಕೂಡ ಚಿಕ್ಕಕ್ಕೆ ಮಾಡ್ತೇನೆ ನೋಡ್ರೋ. ಇಷ್ಟೇ ನಿಮ್ಮ ಲೆಟ್ರು ತಮ್ಮ ಕಾಣ್ತಾ ಇದೆಯಾ? ಇದೇ ಲೆಟ್ರು. ಎಲ್ಲಿದೆ? ರೈಟ್ ಸೈಡಲ್ಲಿ ನೋಡಿ, ರೈಟ್ ಸೈಡಿಗೆ ಫ್ರಮ್ ಅಡ್ರೆಸ್ ಇದೆ.
ಅದು ಕರೆಕ್ಟಾಗಿ ಆಪೋಸಿಟ್ಟು ಲೆಫ್ಟ್ ಸೈಡಿಗೆ ನಿಮ್ಮ ಟೂ ಅಡ್ರೆಸ್ ಇದೆ. ಟೂ ಅಡ್ರೆಸ್ ಅಂದರೆ ಹೊರ ವಿಳಾಸ ಅಂತ, ಹೋಗೋದು ವಿಳಾಸ, ಆಯಿತಾ. ಇದನ್ನೆಲ್ಲ ತಿಳ್ಕೋಬೇಕು. ಡೇಟಲ್ಲಿ ಬರೀಬೇಕು, ಫ್ರಮ್ ಕೆಳಗಡೆ ಬರೀಬೇಕು. ಈ ರೀತಿಯಾಗಿ ಪರ್ಫೆಕ್ಟಾಗಿ ನೋಡಿ, ಒಂದು ಬಾಕ್ಸ್ ರೀತಿಯಲ್ಲಿ ಲೆಟರ್ ಕಾಣ್ತಾ ಇದೆ, ಹೌದಲ್ವಾ. ಈ ರೀತಿಯಾಗಿ ಪರ್ಫೆಕ್ಷನನ್ನು ಕೊಟ್ಟರೆ 4 ಅಂಕಗಳು ನಿಮಗೆ ಸಿಗುತ್ತೆ. ಧನ್ಯವಾದಗಳು. ಈಗ ತಂದೆಗೆ ಬರೆದಿದ್ದಾಯಿತು. ಒಂದು ಗೆಳೆಯ ಗೆಳತಿಗೆ ಒಂದು ಪತ್ರವನ್ನು ನಾನು ಸ್ವಲ್ಪ ಏನು 1-2 ನಿಮಿಷದಲ್ಲಿ ಮುಗಿಸ್ಕೊಡ್ತೇನೆ, ಬೇಜಾರಾಗಬೇಡಿ. ಬನ್ನಿ, ಈಗ ಗೆಳತಿಗೆ ಒಂದು ಪತ್ರವನ್ನು ಬರೀತು. ಯಾಕೆ ಸರ್ ಬರೀತೀರಾ ಅಂದರೆ, ಅವರೇ ಕೊಟ್ಟಿದ್ದಾರೆ, ರಾಜು ಅಥವಾ ನಿಮ್ಮ ಹೆಸರು ರಮ್ಯಾ ಅಂತ. ಏನು ಹೆಸರು ನಿಮ್ಮದು? ರಾಜು, ರಮ್ಯಾ, ಆಯಿತಾ. ಇಲ್ಲೇ ಇದೆ ನೋಡಿ, ಎರಡೂ ಕೂಡ. ಈಗ ತಾವುಗಳು ಏನು ಮಾಡಬೇಕು, PUC ಓದ್ತಾ ಇದ್ದೀರಂತೆ, ಅದನ್ನು ತೋರಿಸ್ಬಿಡ್ತೇನಪ್ಪ ನೋಡಿ. ರಾಜು, ರಮ್ಯಾ, ದ್ವಿತೀಯ PUC, ಕುವೆಂಪು, ಆಯಿತಾ. ಕುವೆಂಪು ಪದವಿ ಪೂರ್ವ ಕಾಲೇಜು, ಇಲ್ಲಿಗೆ 1. ನೆಕ್ಸ್ಟು ಜಯನಗರ, ಮೈಸೂರು. ಈ ರೀತಿಯಾಗಿ ತಗೊಳ್ಳಿ 1 2 3 4 ಪಾರ್ಟರ ಮಾಡ್ಕೊಳ್ಳಿ, 3 ಪಾರ್ಟರ ಮಾಡಿ. ಅದರದ್ದೇನು ಇಲ್ಲಿ ದೊಡ್ಡ ಇದಾಗಲ್ಲ, ಆಯಿತಾ, ಇದರಿಂದ. ಆದರೆ ಹೆಸರು ಬರೆದು ಕೆಳಗಡೆ ತಾವುಗಳು ಲೈನು ಬೇರೆದು ಬರೀಲೇಬೇಕು. ಹೆಸರು ಜೊತೆ ಬೇರೆದೆಲ್ಲ ಬರೀಬಾರ್ದು, ಆಯಿತಾ. ರಾಜು ಕುವೆಂಪು ಪದವಿ ಪೂರ್ವ ಕಾಲೇಜು ಅಂತ ಬರೆಯುವ ಹಾಗಿಲ್ಲ. ಹೆಸರು ಆದ ತಕ್ಷಣ ಒಂದು ಲೈನ್ ಬಿಡಬೇಕಾಗತ್ತೆ, ಆಯಿತಾ. ಈಗ ನಾವು ಲೆಟ್ರ್ ಹೇಗೆ ಬರೆಯೋದು ಅಂತ ನೋಡಿ. ಮೊದಲು ಇವರಿಂದ ಅಂತ ಬರ್ಕೊಂಡು ಪಟ ಅಂತ ಕಾಪಿ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಬರೀರಿ. ಇದು ಬರೆದಾದ ತಕ್ಷಣ ಏನು ಮಾಡಬೇಕು, ಡೇಟು ಯಾವ ದಿನ, 28 ದಿನಾಂಕ ಅಂತ ಬರೆದ್ಬಿಟ್ಟು 28 ಫೆಬ್ರವರಿ 2025 ಅಂತ ಬರೀರಿ ಮಕ್ಕಳ. ಬರೆದಾದ ತಕ್ಷಣ ಅಲ್ಲೇನು ಮಾಡಿದ್ವಿ, ಪೂಜ್ಯ ಪಿತಾಜಿ ಅಂತ ಬರೆದ್ವಿ. ಈಗ ಇಲ್ಲೇನು ಮಾಡ್ತೀರಾ ತಾವುಗಳು ಅಂತ ಹೇಳಿದರೆ, ಏನು ಮಾಡ್ತೀರಾ, ನಲ್ಮೆಯ ಗೆಳೆಯ ಗೆಳತಿ. ನೋಡಿ, ನಲ್ಮೆಯ ಅಂತ ಬರೆಯೋಕ್ಕೆ ಬರೋಲ್ಲ ಅಂದರೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರೀತಿಯ ಅಂತ ಬರೆದ್ಬಿಡಿ. ಕರೆಕ್ಟ್ ಇದೆ ಏನರೋ ಸ್ಪೆಲ್ಲಿಂಗು? ಪ್ರೀತಿಯ ಅಂತ ಬರೆದ್ಬಿಡಿ, ಮುಗೀತು. ನೀವು ಪಿತಿಯ ಅಂತ ಬರೀತೀರ, ಈ ದೀರ್ಘನೇ ಹಾಕಲ್ಲ, ಹಿಂಗಾಗ್ಬಿಡ್ತವೆ. ಸ್ವಲ್ಪ ಅದೊಂದು ಪ್ರಾಕ್ಟೀಸ್ ಮಾಡಿದರೆ ಲೆಟರ್ ರೈಟಿಂಗಲ್ಲಿ ಗೆದ್ದೇ ಹೊಡ್ತೀರ, ವಿತೌಟ್ ಎರರ್ ಇರಬೇಕು. ಹಾಗಿದ್ರೆ ಪತ್ರ ಬರಿತಾ ಇರೋದು ಯಾಕೆ ಅನ್ನೋದನ್ನು ಸ್ವಲ್ಪ ನೋಡೋಣ. ನೀವೆಂದು ತಿಳಿದು ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ. ಇನ್ನೊಂದು ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ ಓದ್ತಾ ಇದ್ದಾರೆ. ವಾಸವಾಗಿರೋ ನಿಮ್ಮ ಗೆಳತಿಗೆ ವಾರ್ಷಿಕ ಪರೀಕ್ಷೆಯ ನೋಡಿ, ವಾರ್ಷಿಕ ಏನು ರೀಸನ್ ಬರೀತಾ ಇರೋದು, ನೀವು ಮಾಡಿಕೊಂಡಿರುವ ಸಿದ್ಧತೆಯನ್ನು ಕುರಿತು ಪತ್ರವನ್ನು ಬರೆಯಿರಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಯಾವ ರೀತಿಯಾಗಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಾ. ಹಾಗಿದ್ರೆ ಬಾಡಿ ಆಫ್ ದಿ ಲೆಟ್ರು ಸ್ವಲ್ಪ ಇದರದ್ದು ಲೆಂತಿಯಾಗಿ ಬರುತ್ತೆ. ಯಾವುದು ನೀವು ಬರ್ದಂಗೆ ರೀ, ಇಷ್ಟೇ ಬರೀಬೇಕು ಅಂತಲ್ಲ, ಒಂದಿಷ್ಟು ಬರೀರಿ. ಇಲ್ಲಿ ಹೇಳ್ಕೊಡ್ತೀನಿ ನಾನೀಗ. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ. ಎಲ್ಲ ಲೆಟ್ರಲ್ಲೂ ತಂದೆ ತಾಯಿಗೂ ಹಿಂಗೆ ಬರೆಯೋದು. ಇದನ್ನು ಗಟ್ಟು ಹೊಡೆದ್ಬಿಡಿ. ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ. ಇಲ್ಲಿ ನನಗೆ ಉತ್ತಮ ಅಭ್ಯಾಸ ಮಾಡಲು ಗೆಳೆಯರು ದೊರಕಿದ್ದಾರೆ. ನೀನು ಕ್ಷೇಮವೇ, ಆಯಿತಾ. ಇಲ್ಲಿಂದ ಬೇರೆದಾಗತ್ತೆ. ಈ 2 ಲೈನು ಫಸ್ಟಿಗಿದೆ ಅಲ್ವಾ, ಗೆಳೆಯರು ದೊರಕಿದ್ದಾರೆ ಅಂತ. ನಿಮ್ಮ ತಂದೆ ತಾಯಿಗಳಿಗೂ ಬರೆಯುವ ಸಮಯದಲ್ಲಿ ಸೇಮು, ಹಾಗೂ ಗೆಳೆಯ ಗೆಳತಿಗೂ ಬರೆಯುವ ಸಮಯದಲ್ಲಿಯೂ ಸೇಮ್. ಇದನ್ನು ಗಟ್ಟು ಹೊಡೆದಬೇಡಿ. ನೆಕ್ಸ್ಟು ವಿದ್ಯಾರ್ಥಿಗಳೇ, ಏನು ಎದ್ರ ಬಗ್ಗೆಯಪ್ಪ ಹೀಗೆ ಬರೀಬೇಕು ಅಂತಲ್ಲ, ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈಸಿಯಾಗಿ. ನಾನು ನಮ್ಮ ವಾರ್ಷಿಕ ಪರೀಕ್ಷೆ ಯಾವುದು 1/2025-26 ತಯಾರಿಯನ್ನು, ಹೌದಲ್ವಾ, ನಡೆಯಲಿರುವ ಯಾವ ತಿಂಗಳಿನಲ್ಲಿ ನಡೆಯಲಿರುವ ಫೆಬ್ 28 ತಿಂಗಳಿನಲ್ಲಿ 28ನೇ ತಾರೀಕಿನಲ್ಲಿ ನಡೆಯಲಿರುವ, ಆಯಿತಾ. ವಾರ್ಷಿಕ ಪರೀಕ್ಷೆಯ ತಯಾರಿ ಬಹಳ ಚೆನ್ನಾಗಿ ನಡೆಸಿದ್ದೇನೆ. ದಿನ ನಾನು ಮುಂಜಾನೆ 5 ಗಂಟೆಗೆ ಎದ್ದು ಓದುತ್ತಿದ್ದೇನೆ ಅಂತ ಹವ್ಯಾಸವನ್ನು ನಾನು ಬೆಳೆಸಿಕೊಂಡಿದ್ದೇನೆ, ಆಯಿತಾ. ದಿನಾಲು 6 ತಾಸು ಅಭ್ಯಾಸವನ್ನು ನಾನು ಮಾಡುತ್ತಿದ್ದೇನೆ. ಈಗಲೇ ನಡೆದ ಪ್ರಥಮ ಹಾಗೂ ದ್ವಿತೀಯ PUC ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ನಾನು ಪಡೆದಿದ್ದೇನೆ. ಇದರಿಂದ ನನಗೆ ಆತ್ಮವಿಶ್ವಾಸ ಹೆಚ್ಚಿದೆ. ಅಂದರೆ ನೀವಲ್ಲಿ ನಿಮ್ಮ ಗೆಳತಿಗೆ ಹೇಳ್ತಾ ಇರೋದೇನೋ, ಆಲ್ರೆಡಿ ನನ್ನ ಟಾರ್ಗೆಟು ಈಗಿಂದ ನಾನು ಓದ್ತಾ ಇಲ್ಲ, ಯೂನಿಟ್ ಟೆಸ್ಟ್ 1, ಘಟಕ ಪರೀಕ್ಷೆ 1, ಘಟಕ ಪರೀಕ್ಷೆ 2, ಮಧ್ಯವಾರ್ಷಿಕ ಪರೀಕ್ಷೆ, ಇದರಲ್ಲೆಲ್ಲವೂ ಕೂಡ ನಾನು ಸಾಧನೆಯನ್ನು ಮಾಡಿದ್ದೇನೆ. ನಾನೇ ರ್ಯಾಂಕ್ ಬಂದಿದ್ದೇನೆ ಫಸ್ಟು. ಈಗಲೂ ಕೂಡ ಅಷ್ಟೇ, ನಾನು ಬಹಳ ಚೆನ್ನಾಗಿ ಓದ್ತಾ ಇದ್ದೇನೆ. ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ನಾನು ಉತ್ತೀರ್ಣವಾಗಬೇಕೆಂದು ಏನಿದೆ ಆಕಾಂಕ್ಷೆಯನ್ನು ಹೊಂದಿದ್ದೇನೆ, ಹೌದಲ್ವಾ. ನೀವು ಆಕಾಂಕ್ಷೆ ಅಂತ ಬರೆಯೋಕ್ಕೆ ಬರೋಲ್ಲ ಅಂದರೆ ಆಸೆ ಅಂತ ಬರೀರಿ ಸರ್. ಆಸೆಯನ್ನು ಹೊಂದಿದ್ದೇನೆ, ಆಸೆಯನ್ನು ಪಟ್ಟಿದ್ದೇನೆ. ಒಟ್ಟಿನಲ್ಲಿ ಪರೀಕ್ಷೆಯ ಸಿದ್ಧತೆಯನ್ನು ತೃಪ್ತಿಕರವಾಗಿ ನಡೆದಿದ್ದು, ಆಯಿತಾ. ಪರೀಕ್ಷೆಗಳು ಮುಗಿದ ನಂತರ ಊರಿಗೆ ಬರುತ್ತೇನೆ. ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರಾ, ಹೌದಲ್ವಾ.